ಇಂದಿನ ನಿಲ್ದಾಣ ಹಾಗೂ ಎಂದಿನ ನಿಲ್ದಾಣ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಮ್ಮ ಸಕಲ ಜೀವರಾಶಿಗಳಿಗೆ ಜೀವ ಕೊಡೋದೇ ಸೂರ್ಯ. ಸೊ ಹಾಗಾಗಿ ಸಮ್ಮರ್ ಬಂತು ಅಥವಾ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅಂದ ತಕ್ಷಣ ಸೂರ್ಯನ ಬೈಕೊಳ್ಳೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ನ ನಾವು ಸರಿ ಮಾಡ್ಕೊಂಡ್ಬಿಟ್ರೆ ಪ್ರಕೃತಿನೇ ಅದು ಬದಲಾಯಿಸೋಕ್ಕಾಗಲ್ಲ ಅಂತ ಯಾವ ಟ್ರೀಟ್ಮೆಂಟ್ಗಳು ಇಲ್ವೇ ಇಲ್ಲ. ಸೊ ಅದೆಲ್ಲ ಸುಮ್ಮನೆ ಅದು ಫೂಲಿಶ್ನೆಸ್ ಅಷ್ಟೇ. ಸೊ ಈ ಸೀಸನಲ್ಲಿ ಆರೆಂಜ್ ತುಂಬ ಚೆನ್ನಾಗಿ ಸಿಗುತ್ತೆ. ಆರೆಂಜನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಒಳಗಡೆಯಿಂದನೇ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಅಂದರೆ ಸೌತೆಕಾಯಿ ಇದಕ್ಕಿಂತ ಒಳ್ಳೆ ಕೂಲೆಂಟ್ ಇಲ್ವೇ ಇಲ್ಲ. ಆ ಸಿಪ್ಪೆನ ನಾವು ಗ್ರೈಂಡ್ ಮಾಡಿ ಹಚ್ಕೊಂಡ್ರೆ ಟ್ಯಾನೇ ಆಗಲ್ಲ. ವಾಟರ್ ಮೆಲನ್ ಇಸ್ ಒಂಥರ ವಂಡರ್ ಫ್ರೂಟ್ ಅಂತಲೇ ಹೇಳ್ಬೋದು. ಕಲರ್ಫುಲ್, ಫ್ಲೇವರ್ಫುಲ್ ಆ್ಯಂಡ್ ಯೂಸ್ಫುಲ್ ಕೂಡ. ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಜಾಸ್ತಿ ಇರುತ್ತೆ. ಸಮ್ಮರಲ್ಲಿ ಟ್ಯಾನ್ ಆಗೋಕ್ಕೆ ಬಿಡಲ್ಲ. ನಾನು ಎಲ್ಲಾದರೂ ಹೋಗಿರಲಿ, ನಾನು ಯಾವ ಮೇಕಪ್ ಪ್ರಾಡಕ್ಟ್ನು ಕ್ಯಾರಿ ಮಾಡಿರಲ್ಲ. ಸೀಸನಲ್ ಫ್ರೂಟ್ಸ್ ಏನು ಸಿಗುತ್ತೋ ಅದನ್ನು ತಿಂತೀನಿ, ಇನ್ನು ಮಿಕ್ಕಿದ್ದನ್ನು ಹಚ್ಕೋತೀನಿ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಸೌಂದರ್ಯ ಜ್ಞಾನ. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ನಮಸ್ಕಾರ ಹೇಳೋಕ್ಕಿಂತ ಮುಂಚೆ ಇವತ್ತು ನನ್ನೊಂದು ರಿಕ್ವೆಸ್ಟ್ ಇದೆ. ನೀವು ನಿಮ್ಮ ಸಿಗ್ನೇಚರ್ ಸ್ಟೈಲಲ್ಲಿ ಇವತ್ತು ಇನ್ನೊಂದ್ಸತಿ ವೆಲ್ಕಮ್ ಮಾಡಿ. ಎಸ್, ಐದರ್ ಬಿಗ್ ಬಾಸ್ ಅಥವಾ ಮೆಟ್ರೋ, ಆ ವಾಯ್ಸ್ ನಮಗೆ ಕೇಳಬೇಕು. ವೀಕ್ಷಕರು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಿಗ್ನೇಚರ್ ಸ್ಟೈಲಲ್ಲಿ ನನ್ನನ್ನು ವೆಲ್ಕಮ್ ಮಾಡಿ ಇವತ್ತು. ಓಕೆ. ಇಂದಿನ ನಿಲ್ದಾಣ ಹಾಗೂ ಎಂದಿನ ನಿಲ್ದಾಣ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ ಹಾಗೂ ಈ ಕಾರ್ಯಕ್ರಮ ಸೌಂದರ್ಯ ಜ್ಞಾನ. ಇದಕ್ಕೆ ನಮ್ಮ ದೀಪಾ ನಾಗೇಶ್ ಅವರನ್ನು ಸ್ವಾಗತಿಸೋಣ. ವಾವ್, ಸೋ ಸ್ವೀಟ್, ತುಂಬ ಚೆನ್ನಾಗಿ ಬಂತು. ಸೊ ನಿಜವಾಗ್ಲೂ ಆ ವಾಯ್ಸ್ ಕೇಳ್ತಿದ್ರೆ ಗೂಸ್ಬಂಪ್ಸ್ ಬರುತ್ತೆ. ಸೊ ಹಾಗಾಗಿ ಇಟ್ಸ್ ಅ ಪ್ಲೆಜರ್ ಆಲ್ವೇಸ್. ಸೊ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ತುಂಬಾನೇ ಇವತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರೋದು. ಈಗ ಮೆಟ್ರೋಗೆ ಹೋಗ್ತಾರೆ ಜನ. ಓಕೆ, ಸೊ ಮೆಟ್ರೋಗೆ ಹೋಗ್ತಾ ಅಟ್ಲೀಸ್ಟ್ ಮೆಟ್ರೋ ಒಳಗೆ ಹೋದ್ಮೇಲೆ ಎ ಸಿ ಆಗಿರುತ್ತೆ, ಕೂಲ್ ಆಗಿರುತ್ತೆ. ಬಟ್ ಹೋಗ್ತಾ ಬಿಸಿಲಲ್ಲಿ ಹೋಗುವಂತ ಸಂದರ್ಭ ಬಂದ್ರೆ ಟ್ಯಾನ್ ಆಗುತ್ತೆ. ಹೌದು, ಏನ್ ಮಾಡ್ಬೋದು? ಅಟ್ಲೀಸ್ಟ್ ಮೆಟ್ರೋ ಸ್ಟೇಷನ್ ತನಕ ಬಿಸಿಲಲ್ಲೇ ಹೋಗ್ಬೇಕಲ್ವಾ? ಅದೇ, ಬೇರೆ ದಾರಿ ಇಲ್ಲ. ಸೊ ಒಂದು ಬಿಸಿಲು ಅಥವಾ ಸಮ್ಮರ್ ಅಂತ ಬಂದಾಗ ತುಂಬ ಜನ ಏನು ಅಂದ್ಕೊಳ್ತಾರೆ, ಅಯ್ಯೋ ಸೂರ್ಯನಿಗೆ ಇದು ಇಷ್ಟೊಂದು ಬಿಸಿಲ, ಸೂರ್ಯನ ಬೈಕೊಳ್ಳೋದು, ಆಮೇಲೆ ಯಾರಾದ್ರೂ ಸೂರ್ಯನ ಕೊಡೆ ಹಿಡೀರಿ ಅನ್ನೋದು ಎಷ್ಟೊಂದು ರೀಲ್ಸ್ಗಳು ಓಡ್ತಾ ಇರುತ್ತೆ. ಬಟ್ ಎಲ್ಲದಕ್ಕಿಂತ ಮುಂಚೆ ಒಂದು ಸನ್ಶೈನ್ ಎಲ್ಲೋ ಕೂಡ ಹಾಕೊಂಡಿದ್ದೀರಾ. ಸೊ ಸನ್ ಈಸ್ ಆಲ್ವೇಸ್ ಬ್ರೈಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂರ್ಯ ನಮಗೆಲ್ಲ ಶಕ್ತಿಕಾರಕ, ತುಂಬಾ ಒಳ್ಳೆ ಶಕ್ತಿಕಾರಕ. ಅವನನ್ನ ಬೈಕೊಳ್ಳೋದೇ ಫಸ್ಟ್ ಆಫ್ ಆಲ್ ಫೂಲಿಶ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಶಕ್ತಿ ಅನ್ನೋದಕ್ಕಿಂತ ನಮ್ಮ ಸಕಲ ಜೀವರಾಶಿಗಳಿಗೆ ಜೀವ ಕೊಡೋದೇ ಸೂರ್ಯ. ಸೊ ಹಾಗಾಗಿ ಸಮ್ಮರ್ ಬಂತು ಅಥವಾ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅಂದ ತಕ್ಷಣ ಸೂರ್ಯನ ಬೈಕೊಳ್ಳೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ನ ನಾವು ಸರಿ ಮಾಡ್ಕೊಂಡ್ಬಿಟ್ರೆ ಪ್ರಕೃತಿನೇ ಅದು ಬದಲಾಯಿಸೋಕ್ಕಾಗಲ್ಲ. ಸೊ ನಾವು ಬದಲಾಗಬೇಕಷ್ಟೇ. ಅದನ್ನು ಕರೆಕ್ಟಾಗಿ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಸಮ್ಮರ್ ಆಗಲಿ ಅಥವಾ ತುಂಬ ಬಿಸಿಲಿದೆ ಅನ್ನೋದಕ್ಕೋಸ್ಕರ ಸೂರ್ಯನ ಬೈಕೊಂಡು ಸಮ್ಮರ್ ಬಂದ್ರೆ ಸೂರ್ಯನ ಬೈತು, ಮಳೆ ಬಂದ್ರೆ ಮಳೆ ಬೈತು, ಚಳಿ ಬಂದ್ರೆ ಚಳಿನ ಬೈತು. ಸೊ ಬೈಯೋದೊಂದು ಪರ್ಮನೆಂಟ್. ಆದ್ರೆ ಅದಕ್ಕೆ ಸರಿಯಾದ ದಾರಿ ಕಂಡುಹಿಡ್ಕೋಬೇಕಾಗಿರೋದು. ಕರೆಕ್ಟ್. ಸೂರ್ಯ ಬಂದ ಸನ್ಬಾತ್ ಮಾಡೋಣ, ಮಳೆ ಬಂತ ಮಳೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡೋಣ, ಚಳಿಗಾಲದಲ್ಲಿ ಚೆನ್ನಾಗಿ ವಿಂಟರಲ್ಲಿ ಬೆಚ್ಚಗೆ ಹೊತ್ಕೊಂಡು ರೂಮಲ್ಲಿ ಮಜಾ ಮಾಡ್ಕೊಂಡು. ಸೊ ಪ್ರಕೃತಿ ನಮ್ಗೆ ಎಲ್ಲದನ್ನು ಸೌಕರ್ಯನೇ ಕೊಟ್ಟಿದೆ ಹೊರತು ಕೆಟ್ಟದೇನು ಮಾಡೇ ಇಲ್ಲ. ಅದರಲ್ಲೂ ಎಸ್ಪೆಷಲಿ ನಾವು ಸನ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಸೂರ್ಯಪಾನ ಇಸ್ ವೆರಿ ಗುಡ್ ಅಂತ ನಾವು ಆಲ್ರೆಡಿ ಎಪಿಸೋಡ್ ಹಾಕಿದ್ವಿ. ಅದು ತುಂಬಾ ಚೆನ್ನಾಗಿ ಹಿಟ್ ಆಗಿದೆ ಕೂಡ. ಸೊ ಹಾಗೇನೆ ಇವಾಗ ಸಮ್ಮರಿಂದ ಏನಾದರೂ ಸ್ವಲ್ಪ ಟ್ಯಾನ್ ಆಗಿದೆ ಅಂದ್ರೆ ಅದು ನಮ್ಮ ಬೇಜವಾಬ್ದಾರಿಯಿಂದ. ಅಂದ್ರೆ ನಾವು ಸ್ಕಿನ್ನ ಸರಿಯಾಗಿ ಪ್ರೆಪ್ ಮಾಡಿಲ್ಲ ಅಂತ ಅಷ್ಟೇ ಅರ್ಥ. ನಾನು ತುಂಬಾ ಕಾಸ್ಟ್ಲಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡಿದ್ದೀನಿ ಆದ್ರೂ ಟ್ಯಾನ್ ಆಗುತ್ತೆ ಮೇಡಮ್ ಅಂತ ತುಂಬಾ ಜನ ಕ್ಲೈಂಟ್ಸ್ ಬರ್ತಾ ಇರ್ತಾರೆ. ಸೊ ಮೇ ಬಿ ಸರಿಯಾಗಿ ಬಳಕೆ ಮಾಡಿಲ್ಲ ಅಂದ್ರೆ ಬರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ಹೌದು. ಸೊ SPF ನಮ್ಮ ಇಂಡಿಯನ್ಸ್ಗೆ SPF 30-50 ಇದ್ರೆ ಸಾಕಾಗುತ್ತೆ. 80, 90, 100 ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಸೊ ಅಷ್ಟೊಂದೆಲ್ಲ ಹಚ್ಕೊಂಡ್ರು ಕೂಡ ಟ್ಯಾನ್ ಆಗ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಪ್ರಾಪರ್ ಆಗಿ ನಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ವಾಲೇ ಸ್ಟ್ರಾಂಗ್ ಇಲ್ಲ ಅಂದ್ರೆ ಅದಕ್ಕೆ ಎಕ್ಸ್ಪೆನ್ಸಿವ್ ಪೇಂಟ್ ಹೊಡೆದೇನು ಪ್ರಯೋಜನ ಅಲ್ವಾ? ಸೊ ಯಾವುದೇ ಸನ್ಸ್ಕ್ರೀನ್ ಆಗಲಿ ಇಟ್ಸ್ ಜಸ್ಟ್ ಲೈಕ್ ಅ ಪೇಂಟ್. ಸೊ ಆಯುರ್ವೇದದಲ್ಲಿ ಅಥವಾ ಅಭ್ಯಂಗಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಸ್ಕಿನ್ನ ನಾವು ಪ್ರೆಪ್ ಮಾಡ್ಕೊಳ್ಬೇಕು. ಏನೋ ಹಚ್ಕೊಂಡು ನಾನು ಅದಷ್ಟೇ ಪ್ರೊಟೆಕ್ಷನ್ ಕೊಡುತ್ತೆ, 8 hours 9 hours ಪ್ರೊಟೆಕ್ಷನ್ ಕೊಡುತ್ತೆ ಅಂತ ನಾವು ನಂಬ್ಕೊಂಡಿರೋದಕ್ಕಿಂತ ನನ್ನ ಸ್ಕಿನ್ನನ್ನೇ ರಿಪೇರಿ ಮಾಡ್ಕೊಳ್ಳೋದು ಒಳ್ಳೆ ಐಡಿಯಾ ಇರುತ್ತೆ. ಸೊ ಹಾಗಾಗಿ ಸಮ್ಮರ್ ಬರ್ತಾ ಇದೆ ಅಂತಂದರೆ ಫಸ್ಟಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಫಸ್ಟ್ ಹೈಡ್ರೇಷನಿಂದ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಎಳ್ನೀರು ಕುಡಿಯೋದು, ಫ್ರೂಟ್ ಜ್ಯೂಸ್ಗಳನ್ನ ತಿನ್ನೋದ್ರಿಂದ ಹೈಡ್ರೇಷನ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಹೈಡ್ರೇಟೆಡ್ ಸ್ಕಿನ್ನು ಟ್ಯಾನ್ ಆಗೋದು ಕೂಡ ಕಡಿಮೆನೇ ಆಗುತ್ತೆ. ಮತ್ತು ಇದಕ್ಕೆ ಯಾವುದೋ ಒಂದು ಕ್ರೀಮ್ ಅಪ್ಲಿಕೇಶನಿಂದ ಹೇಳಿ ಮೇಡಮ್ ಚೆನ್ನಾಗಿರೋಂಥದ್ದು ಅಂತ ತುಂಬ ಜನ ಕಾಲ್ ಮಾಡ್ತಾರೆ. ಅಥವಾ ಯಾವುದಾದ್ರು ಒಂದು ಒಳ್ಳೆ ಫೇಶಿಯಲ್ ಹೇಳ್ಬಿಡಿ, ಸಮ್ಮರಲ್ಲಿ ಟ್ಯಾನೇ ಆಗಬಾರ್ದು ಅಂತ
ಅಂತ ಹೇಳ್ತಿರ್ತಾರೆ. ಅಂತ ಯಾವ ಟ್ರೀಟ್ಮೆಂಟ್ಗಳು ಇಲ್ವೇ ಇಲ್ಲ. ಸೊ ಅದೆಲ್ಲ ಸುಮ್ಮನೆ ಅದು ಫೂಲಿಶ್ನೆಸ್ ಅಷ್ಟೇ. ಮತ್ತೆ ನಮ್ಮ ಯಾವುದೇ ಎಪಿಸೋಡ್, ಈ ಸೀರೀಸ್ ಆಗಲಿ ಅಥವಾ ನಮ್ಮ ಯಾವುದೇ ಸೀರೀಸ್ ಆಗಲಿ, ನಿಮಗೆ ಯಾವುದೋ ಒಂದು ಸುಳ್ಳನ್ನ ಸತ್ಯ ಅಂತ ನಂಬಿಸೋ ಪ್ರಯತ್ನ ನಾವಂತೂ ಮಾಡಲ್ಲ, ಅಂಥವ್ರನ್ನ ನಾವು ಕರೆಯೋದು ಇಲ್ಲ. ಕರೆಕ್ಟ್, ಅದಕ್ಕೆ ದೀಪನ್ ಕರ್ಸಿರೋದು. ಖಂಡಿತ, ನೋ ಡೌಟ್. ಕರೆಕ್ಟ್. ಸೊ ಹಾಗಾಗಿ ತುಂಬ ಈಸಿ ಆಗಿರೋಂಥದ್ದು ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮನ್ನ ಸ್ಕಿನ್ನನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ, ಮಿಲ್ಕ್ ಟೋನರ್ ಅಂತ ಹೇಳ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಸಿ ಹಾಲನ್ನ ಹಚ್ಕೊಂಡ್ರೆ ಸಮ್ಮರಲ್ಲಿ ಟ್ಯಾನ್ ಆಗೋದೇ ರೆಡ್ಯೂಸ್ ಆಗ್ತಾ ಬರುತ್ತೆ. ಆಮೇಲೆ ತುಂಬ ಇವಾಗ ಸಿಟ್ರಸ್ ಓರಿಯೆಂಟೆಡ್ ಅನ್ನು ಹೇಳ್ತೀವಿ ನಾವು, ಅಂದರೆ ಸಮ್ಮರಲ್ಲಿ ಜಾಸ್ತಿ ಯೂಸ್ ಮಾಡಿ ಅಂತ. ಹಾಗಂತ ಓವರ್ ಆಗಿ ಸಿಟ್ರಸ್ನ ಯೂಸ್ ಮಾಡಬಾರ್ದು, ಅವಾಗಲೂ ಟ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಂಬೆ ಹಣ್ಣು ತೆಗೆದು ಚೆನ್ನಾಗಿ ಹಚ್ಕೊಂಡ್ಬಿಟ್ರೆ ಟ್ಯಾನ್ ಎಲ್ಲ ಹೊಟ್ಟೋಗುತ್ತೆ ಅನ್ನೋದು ಫೂಲಿಶ್ನೆಸ್ ಅದೆಲ್ಲ. ಸೊ ಅದನ್ನು ಸ್ವಲ್ಪ ಮಂದ ಪ್ರಕೃತಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ನಿಂಬೆಹಣ್ಣೆ ಹಚ್ಚಿ, ಆದರೆ ಅದನ್ನು ಮೊಸರಿನ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಟ್ಯಾನ್ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ಆರೆಂಜ್ ತುಂಬ ಒಳ್ಳೆ, ಅಂದರೆ ಸೀಸನಲ್ಲಿ ಇವಾಗ ಸಿಗುತ್ತೆ. ಸೊ ಈ ಸೀಸನಲ್ಲಿ ಆರೆಂಜ್ ತುಂಬ ಚೆನ್ನಾಗಿ ಸಿಗುತ್ತೆ. ಆರೆಂಜನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಒಳಗಡೆಯಿಂದನೇ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಆರೆಂಜ್ ಸಿಪ್ಪೆನ ನಾವು ಚೆನ್ನಾಗಿ ನೀರಲ್ಲಿ ಗ್ರೈಂಡ್ ಮಾಡಿ ಹಚ್ಕೊಳ್ಳೋದ್ರಿಂದನೂ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಅಂತಂದರೆ ಕೂಲೆಂಟ್ ಅಂತ ಹೇಳ್ತೀವಿ. ನಮಗೆ ಸಮ್ಮರಲ್ಲಿ ಕೂಲೆಂಟ್ ಕೂಡ ಬೇಕು, ಅಂದರೆ ಬರೀ ಟ್ಯಾನ್ ರಿಡ್ಯೂಸ್ ಮಾಡೋದು ಮಾತ್ರನೇ ಅಲ್ಲ, ನಾನು ಹೊರಗಡೆ ಹೋದ್ರೂ ಕೂಡ ಚೆನ್ನಾಗಿ ಟ್ಯಾನ್ ರಿಡ್ಯೂಸ್ ಆಗಬೇಕು, ಟ್ಯಾನೇ ಆಗಬಾರ್ದು ಅಂದರೆ ಕೂಲೆಂಟ್ಗಳನ್ನ ಯೂಸ್ ಮಾಡಬೇಕು. ಅಂದರೆ ಜೊತೆಗೆ AC ತೊಗೊಂಡು ಹೋದಂಗೆ. ಸೊ ಈ ಕೂಲೆಂಟ್ಗಳು ಯಾವ್ಯಾವುದು ಅಂತಂದರೆ ಸೌತೆಕಾಯಿ, ಇದಕ್ಕಿಂತ ಒಳ್ಳೆ ಕೂಲೆಂಟ್ ಇಲ್ಲವೇ ಇಲ್ಲ. ಸೊ ಸಮ್ಮರಲ್ಲಿ ಸೌತೆಕಾಯಿ ಚೀಪಾಗೂ ಸಿಗುತ್ತೆ, ಚೆನ್ನಾಗೂ ಸಿಗುತ್ತೆ. ಸೊ ಪ್ರಕೃತಿನೇ ನಮಗೆ ಕೊಟ್ಟಿದೆ ಎಲ್ಲ. ಸೀಸನ್ಗೆ ತಕ್ಕ ಇದು ಪ್ರಾಡಕ್ಟ್ಸ್ ಇದ್ದೇ ಇರ್ತವೆ. ಹೌದು ಹೌದು, ನಮ್ಮ ಪ್ರಕೃತಿನೇ ಕೊಡುತ್ತೆ. ನಾವು ಅದನ್ನ ಬಿಟ್ಟು ಆಲ್ ಸೀಸನ್ ಅಂತ ಹೊರಟು ಯಾವ್ಯಾವುದನ್ನು ಯಾವ್ಯಾವ ಕಾಲದಲ್ಲೂ ತಿನ್ನೋದು ತುಂಬಾ ರಿಸ್ಕ್ ಕೂಡ. ಹೌದು ಹೌದು. ಸೊ ಕುಕುಂಬರ್ ಕನ್ಸ್ಯೂಮ್ ಮಾಡೋದ್ರಿಂದನೂ ತುಂಬ ಒಳ್ಳೆಯದು, ಬಾಡಿ ಕೂಲೆಂಟ್ ಆಗಿ ವರ್ಕ್ ಮಾಡುತ್ತೆ. ಆಮೇಲೆ ಕುಕುಂಬರ್ ಪೀಲ್ ಮಾಡ್ತೀವಲ್ಲ, ಅಂದರೆ ಇವಾಗ ಸೌತೆಕಾಯಿ ಯೂಶಲಿ ಸಿಪ್ಪೆ ತೆಗೆದು ತಿಂತಾರೆ, ಫೈಬರ್ಗೆ ಅದು ಸಮೇತ ತಿಂದರೆ ಒಳ್ಳೇದು. ಬಟ್ ಸ್ಟಿಲ್ ಸಿಪ್ಪೆ ತೆಗ್ದಿರ್ತಿರಲ್ಲ, ಅಂದರೆ ಕುಕುಂಬರ್ದೇನು ನಾವು ಸಿಪ್ಪೆ ತೆಗ್ದಿರ್ತೀವಲ್ಲ, ಆ ಸಿಪ್ಪೆನ ನಾವು ಗ್ರೈಂಡ್ ಮಾಡಿ ಹಚ್ಕೊಂಡ್ರೆ ಟ್ಯಾನೇ ಆಗಲ್ಲ. ಅಷ್ಟು ಪವರ್ಫುಲ್ ಮೆಡಿಸಿನ್ ಇರುತ್ತೆ, ವೆರಿ ಕೂಲೆಂಟ್ ಅದು. ಹಾಗೆ ಡೈರೆಕ್ಟಾಗಿ ಹಚ್ಚಕ್ಕಾಗಲ್ಲ ಅಂದರೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಇಲ್ಲ ಕಡಲೆ ಹಿಟ್ಟಿನ ಜೊತೆ ಹಾಕಿ ಮಿಕ್ಸ್ ಮಾಡಿ ಅದನ್ನ ಬೈಂಡಿಂಗ್ ಏಜೆಂಟ್ ತರ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೇಳಿದಾಗನೇ ತಂಪು ಅನ್ಸುತ್ತೆ. ಹೌದು ಹೌದು. ಸೊ ತುಂಬಾ ಒಳ್ಳೇದದು, ಟ್ಯಾನ್ ರಿಡಕ್ಷನ್, ಪ್ರೊಟೆಕ್ಷನ್ ಎಲ್ಲ ಆಗುತ್ತೆ ಅದರಿಂದ. ಸೊ ಹಾಗೆ ನಾವು ಮನೇಲೆ ಮಾಡ್ಕೊಳ್ತಾ ಬರ್ಬೋದು. ಇನ್ಫ್ಯಾಕ್ಟ್ ಕುಕುಂಬರ್ ಇರುತ್ತಲ್ಲ, ಅದು ಕಹಿ ತೆಗೆಯೋದು ಅಂತ ಹೇಳ್ತೀವಿ ನಾವು. ಯೂಶಲಿ ಮೇಲ್ಗಡೆ ಟಿಪ್ ಕಟ್ ಮಾಡಿ ಕಹಿ ತೆಗಿತೀವಲ್ಲ, ಅದು ತುಂಬ ಜನ ಬಿಸಾಕ್ಬಿಡ್ತಾರೆ. ಅದು ಗೋಲ್ಡ್ಗಿಂತ ಕಾಸ್ಟ್ಲಿ ಅದು. ಯಾಕೆ ಅಂದರೆ ಅದನ್ನು ನೀಟಾಗಿ ಎಲ್ಲೂ ತೆಗೆದಿಡಬಾರ್ದು, ಕಲೆಕ್ಟ್ ಮಾಡಿ ಅದನ್ನು ನಾವು ಹಿಂಗೆ ತೆಗಿತೀವಲ್ಲ, ಕಲೆಕ್ಟ್ ಮಾಡಿ ಎಲ್ಲಿ ಸನ್ ಬರ್ನ್ ಅಟ್ಯಾಕ್ ಅಂತ ಹೇಳ್ತೀವಿ, ಅಂದರೆ ತುಂಬ ಬಿಸಿಲಿಗೆ ಹೋದಾಗ ಬರ್ನ್ ಮಾರ್ಕ್ ಥರ ಎಲ್ಲ ಆಗ್ಬಿಟ್ಟಿರುತ್ತೆ ಕೆಲವ್ರಿಗೆ. ಟ್ಯಾನ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ಬರ್ನ್ ಅಂತ ಹೇಳ್ತೀವಿ. ಸೊ UVB ಅಂತ ಹೇಳ್ತೀವಿ, ಅಂದರೆ ಅಲ್ಟ್ರಾ ವೈಲೆಟ್ ಬರ್ನಿಂಗ್ ಆ ಥರ ಆದಾಗ ಅದು ಬರ್ನಿಂಗ್ ರೇಸ್ ಅಂತ ಹೇಳ್ತೀವಿ, ಅದು ಬರ್ನ್ ಆಗಿಬಿಟ್ಟಿರುತ್ತೆ. ಸೊ ತುಂಬ ಬಿಸಿಲಲ್ಲಿದ್ದಾಗ ಹಾಗೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಕುಕುಂಬರ್ದು ಹಿಂಗೆ ಕಹಿ ತೆಗೆದಿರ್ತೀವಲ್ಲ, ಅದನ್ನು ಆ ಏರಿಯಾದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ವಿತಿನ್ ಹಾಫ್ ಅನ್ ಅವರ್ ತುಂಬ, ಅಂದರೆ ಆ ಬರ್ನ್ ಆಗಿರೋದೇ ರೆಡ್ಯೂಸ್ ಆಗಿಬಿಡುತ್ತೆ. ಅಷ್ಟು ಒಳ್ಳೆ ಕಂಟೆಂಟ್ ಅದಿರುತ್ತೆ. ತುಂಬ ಸತಿ ಸೆಲ್ಫ್ ಮಾಡ್ಕೊಳ್ತಾ ಇರ್ತೀನಿ, ಕ್ಲೈಂಟ್ಗಳಿಗೂ ನಾವು ಮಾಡ್ತಾ ಇರ್ತೀವಿ. ಸೊ ಅದು ತುಂಬ ಒಳ್ಳೆ ಅಂದರೆ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಅದಾದಮೇಲೆ ವಾಟರ್ ಮೆಲನ್ ಇಸ್ ಒಂಥರ ವಂಡರ್ ಫ್ರೂಟ್ ಅಂತಲೇ ಹೇಳ್ಬೋದು. ಕಲರ್ಫುಲ್, ಫ್ಲೇವರ್ಫುಲ್ ಆ್ಯಂಡ್ ಯೂಸ್ಫುಲ್ ಕೂಡ. ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಜಾಸ್ತಿ ಇರುತ್ತೆ. ಸಮ್ಮರಲ್ಲಿ ವಾಟರ್ ಮೆಲನ್ ಚೆನ್ನಾಗಿ ಸಿಗೋದ್ರಿಂದ ಚೆನ್ನಾಗಿ ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೋದು. ದಿನ ವಾಟರ್ ಮೆಲನ್ ತರೋಕ್ಕಾಗಲ್ಲ ಅಂದರೆ ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ. ವಾಟರ್ ಮೆಲನ್ ಜ್ಯೂಸ್ ತೊಗೊಂಡು ಐಸ್ ಟ್ರೇ ಒಳಗಡೆ ಅದನ್ನು ಫಿಲ್ ಮಾಡಿ ಚಿಲ್ ಮಾಡಿಬಿಡ್ಬೇಕು, ಅಂದರೆ ಫ್ರೀಸ್ ಮಾಡಿಬಿಡ್ಬೇಕು. ಹೊರಗಡೆ ಹೋಗಿ ಬಂದ ತಕ್ಷಣ ಬೇಡ, ಸಕ್ಕರೆ ಹಾಕಿದಿರಿ, ಜಸ್ಟ್ ಸ್ಕ್ವೀಸ್, ಬರೀ ಅದರದ್ದೇ ಜ್ಯೂಸ್ ಅಷ್ಟೇ ತೆಗೆದ್ರೆ ಸಾಕು. ಜ್ಯೂಸ್ ಅಂದ ತಕ್ಷಣ ಸಕ್ಕರೆ ಎಲ್ಲ ಹಾಕಿ ರೆಡಿ ಮಾಡಿ ಇಲ್ಲ, ಜ್ಯೂಸ್ ಅಂದ್ರೆ ನಾವು ಸಂಸ್ಕೃತ ಅಲ್ಲಿ ಸ್ವರಸ ಅಂತ ಹೇಳ್ತೀವಿ, ಅದರದ್ದೇ ರಸಕ್ಕೆ ಸ್ವರಸ ಅಂತ ಹೇಳ್ತೀವಿ. ಅದನ್ನು ಕ್ಲಾರಿಫೈ ಮಾಡಿದ್ರೆ ಬೆಟರ್. ಜ್ಯೂಸ್ ಉಳಿದು ಜ್ಯೂಸ್ ಅನ್ನೊಂದು ಐಸ್ ಕ್ರೀಮ್ ಮಾಡಿ ಇಡ್ತೀನಿ ಅಂತ, ಅದು ಕುಡಿಯೋಕೆ ಯೂಸ್ ಆಗುತ್ತೆ. ಸೊ ಹಾಗೆ ನಾವು ಅದನ್ನ ಟ್ರೇಯಲ್ಲಿ ಹಾಕಿಟ್ಬಿಟ್ಟು ಅಂದರೆ ಫ್ರೀಸ್ ಮಾಡಿ ಅದನ್ನು ಬಂದ ತಕ್ಷಣ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ ತಕ್ಷಣ ಐಸ್ ಕ್ಯೂಬಲ್ಲಿ ರಬ್ ಮಾಡೋದು ತುಂಬ ಒಳ್ಳೇದು. ಅದರಲ್ಲಿ ಈ ಥರದ್ದು ಇಲ್ಲ 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 ಕ್ಯೂಬ್ಸ್ ಆಕ್ಚುಲಿ ತುಂಬ ಅಂದರೆ ನೀವು ಇದನ್ನು ಹಾಕಿರ್ತೀರಲ್ಲ, ಅಂದರೆ ಈ ಥರ ಫ್ರೂಟ್ ಜ್ಯೂಸ್ಗಳಿಂದ ಮಾಡಿರೋವಂಥದ್ದು ಅಷ್ಟು ಬೇಗ ಇದಾಗಲ್ಲ. ಡೈರೆಕ್ಟಾಗಿ ಐಸ್ ಕ್ಯೂಬ್ಗಳನ್ನ ಹಾಕಿದಾಗ ಹಂಗೆ ಅನ್ಸುತ್ತೆ. ಹಂಗೆ ಅನ್ನಿಸೋರು ವೆಟ್ ವೈಪ್ಸಲ್ಲಿ ಅದನ್ನು ರೋಲ್ ಮಾಡಿ ಅಥವಾ ಕಾಟನಲ್ಲಿ ರೋಲ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ನಾವು ಸ್ವಲ್ಪ ತೆಗೆದಿಟ್ಬಿಟ್ಟು ಟೋನರ್ ಥರ ಮಾಡ್ಕೊಂಡು ಕಾಟನಲ್ಲಿ ಡಿಪ್ ಮಾಡ್ಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಐಡಿಯಾ. ಪ್ರಿಸರ್ವೇಷನ್ಗೋಸ್ಕರ ಫ್ರೀಸಿಂಗ್ ಮಾಡೋದು. ಸೊ ಫ್ರೋಸನ್ ಕ್ಯೂಬ್ಸ್ ಥರ ಮಾಡಿ ವಾಟರ್ ಮೆಲನ್ ಆಯಿತು. ಆ್ಯಂಡ್ ರಾಜರ ರಾಜ ಮಹಾರಾಜ ಮ್ಯಾಂಗೋ
ಅದು ಇನ್ನೊಂದು ಸಮ ಫ್ರೂಟ್. ಸೊ ಕಾಯ್ತಾ ಇರ್ತೀವಿ, ಇಡೀ ವರ್ಷ ಕಾಯ್ತಾ ಇರ್ತೀವಿ ಮ್ಯಾಂಗೋ. ಸೊ ಮ್ಯಾಂಗೋ ಫ್ರೂಟಿಂದನೂ ಅಷ್ಟೇ, ಮ್ಯಾಂಗೋನ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ, ವೇಸ್ಟ್ ಅಂತೂ ಮಾಡಬೇಡಿ, ಪಲ್ಪನ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ. ಇವತ್ತು ಮ್ಯಾಂಗೋದ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ಆಯ್ತಾ. ಅದನ್ನ ಬಾಯಲ್ಲಿ ಕಚ್ಚಿ ತಿಂದೆ ಅಂದ್ರೆ ನಾವು ಸಿಪ್ಪೆ ಸಮೇತ ತಿಂದ್ರೆ ಮಜಾ ಸಿಗುತ್ತೆ, ಅದು ಸೆಕೆಂಡ್ರಿ. ಬಟ್ ಇದು ಹೈಜೀನ್ ಪರ್ಪಸ್ಗೋಸ್ಕರ ಅಟ್ಲೀಸ್ಟ್ ಒಂದು ಸ್ಲೈಸ್ನ ನಾವು ಅಂದ್ರೆ ಆ ಪಲ್ಪ್ ಎಲ್ಲ ತೆಗೆದು ಬಿಡಬೇಕು. ಹಾಗೆ ಎಂಜಲೆಲ್ಲ ಮಾಡಿ ಇದು ಮಾಡಬಾರ್ದು. ಸೊ ಒಂದು ಸ್ಕೂಪ್ ಹಾಕಿ ನೀಟಾಗಿ ಎಲ್ಲ ತೆಗೆದು ಆ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆದು ಇನ್ನರ್ ಪೋರ್ಷನ್ ಅಂತ ಹೇಳ್ತೀವಿ, ಒಳಭಾಗ, ಅದನ್ನು ಫೇಸಿಗೆ ಆಗಲಿ ಬಾಡಿಗಾಗಲಿ ಚೆನ್ನಾಗಿ ಎಕ್ಸ್ಫೋಲಿಯೇಟರ್ ಥರ ಯೂಸ್ ಮಾಡಿದ್ರೆ ಒಂದು ಮೇಕಪ್ ರಿಮೂವ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಹೊರಗಡೆ ಹೋಗಿ ಬಂದಾಗ ನಿಮ್ಗೆ ಎಷ್ಟೇ ಡೆಡ್ ಸೆಲ್ ಕಲೆಕ್ಟ್ ಆಗಲಿ, ಕಾರ್ಬನ್ ಕಲೆಕ್ಟ್ ಆಗಲಿ, ಏನೇ ಇಂಪ್ಯೂರಿಟೀಸ್ ಇರಲಿ, ತೆಗೆಯೋದಕ್ಕೆ ತುಂಬ ಒಳ್ಳೆ ಕ್ಲೆನ್ಸರ್ ಆ್ಯಂಡ್ ಅದು ನರಿಶ್ಮೆಂಟ್ ಕೂಡ ಕೊಡುತ್ತೆ. ಸಮ್ಮರಲ್ಲಿ ಟ್ಯಾನ್ ಆಗೋಕ್ಕೆ ಬಿಡಲ್ಲ. ಸೊ ಎಷ್ಟೋ ಸತಿ ಸಮ್ಮರಲ್ಲಿ ನಾವು ಹೊರಗಡೆ ಹೋಗ್ತಾನೆ ಇರ್ತೀವಿ, ತುಂಬ ಅಂದರೆ ಟೂರುಗಳು ಹೋಗ್ತಾ ಇರ್ತೀವಿ, ಆವಾಗಲೂ ಕೂಡ ತುಂಬ ಜನ ಕೇಳ್ತಾರೆ, ಅಷ್ಟು ಟೂರ್ ಹೊಡೆದ್ರೆ ನೀವು ಯಾಕೆ ಟ್ಯಾನ್ ಆಗಲ್ಲ ಅಂತ. ನಾನು ಎಲ್ಲಾದರೂ ಹೋಗಿರಲಿ, ನಾನು ಯಾವ ಮೇಕಪ್ ಪ್ರಾಡಕ್ಟ್ನು ಕ್ಯಾರಿ ಮಾಡಿರಲ್ಲ. ಸೀಸನಲ್ ಫ್ರೂಟ್ಸ್ ಏನು ಸಿಗುತ್ತೋ ಅದನ್ನು ತಿಂತೀನಿ, ಇನ್ನು ಮಿಕ್ಕಿದ್ದನ್ನು ಹಚ್ಕೋತೀನಿ. ಇನ್ಫ್ಯಾಕ್ಟ್ ಫ್ಲೈಟಲ್ಲಿ ಕೂಡ ನಾನು ಈ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಫ್ಲೈಟಲ್ಲಿ ಅವರು ಮಿಲ್ಕ್ ಪೌಡರ್ ಕೊಡಿರ್ತಾರಲ್ಲ, ಸೊ ಮಿಲ್ಕ್ ಪೌಡರ್ನ ಅದೆಲ್ಲ ಕುಡಿಯೋಕ್ಕೆಲ್ಲ ಆಗೋದೇ ಇಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಸಹ್ಯವಾಗಿರುತ್ತೆ. ನಾವು ಕಾಫಿ ಫ್ಲೇವರ್ಸ್ ಎಲ್ಲ ಮನೇಲಿ ಕುಡಿದವ್ರಿಗೆ ಅದು ಇಷ್ಟ ಆಗಲ್ಲ. ಸೊ ಮಿಲ್ಕ್ ಪೌಡರ್ನ ನೀವು ಫ್ಲೈಟಲ್ಲೇ ಸ್ವಲ್ಪ ಬಿಸಿನೀರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಫ್ಲೈಟಲ್ಲೇ ಅಪ್ಲೈ ಮಾಡ್ಕೊಂಡು ಇಳಿಯೋಷ್ಟೊತ್ತಿಗೆ ವೈಪ್ ಔಟ್ ಮಾಡ್ಕೊಂಡ್ರೆ ಏರ್ಪೋರ್ಟ್ ರನ್ವೇ ಮೇಕಪ್ ಅಂತ ಏನು ಹೇಳ್ತೀವಲ್ಲ, ರನ್ವೇ ಗ್ಲಾಸಿ ಎಫೆಕ್ಟ್ ಬಂದ್ಬಿಡುತ್ತೆ. ಟೀ ಬ್ಯಾಗ್ಸ್ನು ವೇಸ್ಟ್ ಮಾಡಲ್ಲ ನಾನು. ಡಿಪ್ ಟೀ ಕೊಡ್ತಾರಲ್ವ, ಚೆನ್ನಾಗಿ ಡಿಪ್ ಟೀ ಮಾಡ್ಕೊಂಡು ಕುಡಿದು ಬಿಡೋದು. ಅದರದ್ದು ಸ್ಯಾಶೆ ಏನಿರುತ್ತಲ್ಲ, ಅಂದರೆ ನಿಮ್ಮದು ಟೀ ಬ್ಯಾಗ್ಸ್ ಇರುತ್ತಲ್ಲ, ಟೀ ಬ್ಯಾಗ್ನ ಫ್ಲೈಟಲ್ಲಿ ಹೋಗೋ ತನಕ ಕಣ್ಮೇಲೆ ಇಟ್ಕೊಂಡು ಹೋದರೆ ಟ್ಯಾನೂ ಆಗಲ್ಲ, ಟ್ಯಾನ್ ರಿಡಕ್ಷನ್ ಆಗುತ್ತೆ, ಜೊತೆಗೆ ಪಫಿನೆಸ್ಸು, ಜೆಟ್ಲಾಗ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ಟ್ರಾವೆಲ್ ಹೋಗೋರ್ಗು ಯೂಸ್ ಆಗುತ್ತೆ. ಇದನ್ನೆಲ್ಲ ಟ್ರಾವೆಲ್ ಹೋಗ್ಬೇಕಿದ್ರೆ ಪಕ್ಕದವ್ರು ಏನಂತಾರೆ, ಇಲ್ಲ ಅವ್ರಿಗೂ ಹೇಳ್ಕೊಟ್ಬಿಡ್ತೀನಿ, ನೀವು ಈ ಥರನೇ ಮಾಡ್ಕೊಳ್ಳಿ, ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಅಷ್ಟೇ. ಅದಕ್ಕೆ ಟಿಪ್ಸ್ ಕೊಟ್ಟಿದ್ದಕ್ಕೆ ಕಮಿಷನ್ ಏನು ಬೇಡ, ಬಟ್ ನಗಬೇಡಿ, ನೀವು ಯೂಸ್ ಮಾಡಿ, ನಾನು ಮಾಡ್ತಿರ್ತೀನಿ ಅಷ್ಟೇ. ಏನೋ ಒಂದು ಒಳ್ಳೇದು ಮಾಡೋದನ್ನ. ಹೌದು. ಸೊ ಹಾಗೆ ಆಮೇಲೆ ಮ್ಯಾಂಗೋದು ಹೇಳ್ತಾ ಇದ್ನಲ್ಲ, ಸೊ ಅದರಲ್ಲಿ ಒಳ್ಳೆ ಎಕ್ಸ್ಫೋಲಿಯೇಷನ್ ಮಾಡ್ಬೋದು ಆ ಸಿಪ್ಪೆಯಿಂದ. ಮತ್ತು ಮೇಯ್ನಾಗಿ ಅದರದ್ದು ಗೊರಟು ಅಂತಲೇ ಹೇಳ್ತೀವಿ, ವಾಟೆ ಅಂತ ಹೇಳ್ತಾರೆ ಯೂಶಲಿ, ಮ್ಯಾಂಗೋ ಸೀಡ್ ಅಂತ ಹೇಳ್ತೀವಲ್ಲ, ಅದು ಬಾಡಿಗೆ ಕಂಪ್ಲೀಟ್ ಎಕ್ಸ್ಫೋಲಿಯೇಟರ್. ನಾನು ಇದನ್ನು ಓಪನ್ ಚಾಲೆಂಜ್ ಮಾಡ್ತೀನಿ, ಯಾರೆಲ್ಲ ಇದನ್ನು ಯೂಸ್ ಮಾಡ್ತಾರೋ ಅವರು ಟ್ಯಾನೇ ಆಗಲ್ಲ ಸಮ್ಮರಲ್ಲಿ. ಸೊ ಗೊರಟು ಇರುತ್ತಲ್ಲ ಮ್ಯಾಂಗೋದು, ಅದರಲ್ಲಿ ಸಣ್ಣ ಸಣ್ಣ ಈ ಏನು ಹೇಳ್ತೀವಿ ನಾರಿನಂಶ ಇರುತ್ತೆ ಅದರಲ್ಲಿ. ಸೊ ಅದನ್ನು ನಾವೇನು ಮಾಡಬೇಕು, ಬಾಡಿ ಲೋಷನ್ ಬಾಡಿ ವಾಶ್ ಅಂತ ಇರುತ್ತಲ್ಲ ಅದನ್ನು ಹಚ್ಕೊಂಡು ಈ ಗೊರಟಲ್ಲಿ ಚೆನ್ನಾಗಿ ನೀಟಾಗಿ ಎಕ್ಸ್ಫೋಲಿಯೇಟ್ ಮಾಡಬೇಕು. ಎಕ್ಸ್ಫೋಲಿಯೇಷನ್ ಮಾಡಿ ವಾಶ್ ಮಾಡಿದರೆ ಸಾಕು. ಅಂದರೆ ಫ್ರೆಶ್ ಇದ್ದಾಗ ಒಳ್ಳೆಯದು. ಅದನ್ನು ಡ್ರೈಡ್ ವರ್ಷನೂ ಸಿಗ್ತದೆ ಇವಾಗ, ಅದರದ್ದು ಮ್ಯಾಂಗೋ ಡ್ರೈಡ್ ವರ್ಷನೂ ಸಿಗುತ್ತೆ. ಅಂದರೆ ವರ್ಷ ಇಡೀ ಯೂಸ್ ಮಾಡ್ಕೊಳ್ಳೋ ಥರ ನಾವು ಮನೇಲಿ ಫ್ರೆಶ್ ಆಗಿ ವಾಟರ್ ತಿನ್ನೋದು. ನಾನು ತಿಂದಿರೋಂಥ ಗೊರಟನ್ನು ನಾನೇ ಬಾಡಿಗೆ ಎಕ್ಸ್ಫೋಲಿಯೇಟ್ ಆಗಿ ಯೂಸ್ ಮಾಡ್ತಿರ್ತೀನಿ. ಹಾಗಾಗಿ ಯಾವುದೇ ಥರ ಡಿಕಲರೇಷನ್ ಆಗಲ್ಲ, ಟ್ಯಾನ್ ಆಗಲ್ಲ, ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ. ಅದು ಡೀಪ್ ಪೋರ್ಸಿಂದ ಅದು ತುಂಬ ಚೆನ್ನಾಗಿ ತೆಗೆಯೋದ್ರಿಂದ, ಅಂದರೆ ಡರ್ಟ್ ಪಾರ್ಟಿಕಲ್ ಆಗಲಿ ಇದನ್ನೆಲ್ಲ ತೆಗೆಯೋದ್ರಿಂದ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ವೆರಿ ಎಕ್ಸ್ಪೆನ್ಸಿವ್ ಸ್ಪಾ ಟ್ರೀಟ್ಮೆಂಟ್ಗಳಲ್ಲಿ ಕೂಡ ಈ ಮ್ಯಾಂಗೋದು ಗೊರಟನ್ನು ಯೂಸ್ ಮಾಡ್ತಾರೆ. ಸೊ ನಾವು ಫ್ರೆಶ್ ಆಗಿ ಸಿಕ್ಕಿದಾಗಲೇ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಸಮ್ಮರಲ್ಲಿ ಲಾಸ್ಟ್ ಟಿಪ್ ಹೇಳ್ಬಿಡ್ತೀನಿ ಟ್ಯಾನ್ ರಿಡಕ್ಷನ್ಗೆ, ಪುದೀನ ಮತ್ತು ಬೇವು ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀವಿ. ಪುದೀನ ಬೇವನ್ನ ಸ್ವಲ್ಪ ಕುಕುಂಬರ್ ಜ್ಯೂಸ್ ಜೊತೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ನಾವು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಫುಲ್ ಬಾಡಿಗೆ, ಫೇಸ್, ನೆಕ್, ಬ್ಯಾಕ್, ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡಿಕೊಂಡು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ಟ್ಯಾನ್ ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಎರಡೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಸಮ್ಮರಲ್ಲಿ ಸೂರ್ಯನ ಬೈಕೊಂಡಿರೋದಕ್ಕಿಂತ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಅದ್ರ ಜೊತೆ ಮನೇಲಿ ಸಿಗೋ ಸಣ್ಣ ಪುಟ್ಟ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸಾಕು, ಯಾವುದೇ ರೀತಿ ಟ್ಯಾನ್ ಆಗೋದೇ ಇಲ್ಲ, ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ ಸ್ಕಿನ್. ಹೌದು, ಅಂದರೆ ನಮ್ಮ ಮನೆಯಲ್ಲೇ ಬಳಕೆ ಆಗುವ ಮತ್ತು ಬಳಕೆ ಆಗಿ ಎಸೆಯುವಂಥದ್ರಲ್ಲಿ ಎಷ್ಟು ಲಾಭ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತದೆ. ಹೌದು. ಅದು ಒಂದು ವಿಶೇಷ ಏನು ಅಂತಂದ್ರೆ ನೀವು ಸ್ವಂತ ಯೂಸ್ ಮಾಡಿ ಅದನ್ನ ಹೇಳ್ತೀರಾ, ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನೀವು ಕೂಡ ಅಷ್ಟೇ ನಿಮ್ಮ ತ್ವಚೆಯ ಕಾಂತಿಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಖಂಡಿತ ಈ ಟಿಪ್ಸನ್ನು ಫಾಲೋ ಮಾಡಿ. ಹಾಗೂ ಮುಂದಿನ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೌಂದರ್ಯ ಜ್ಞಾನ ಸೀರೀಸನ್ನು ತಪ್ಪದೇ ಫಾಲೋ ಮಾಡ್ತಾ ಇರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ಈ ಶೋಗೆ ಆ್ಯಕ್ಚುಲಿ ಸ್ವಲ್ಪ ಯೋಚನೆ ಮಾಡಿದ್ದು ಇದಾಯಿತು ಅನ್ಸುತ್ತೆ. ಸೌಂದರ್ಯ ಜ್ಞಾನ ಹೌದು, ಇದಕ್ಕೆ ದೀಪ ವಿತ್ ಪ್ರದೀಪ ಅಂತಲೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.